ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೆಳಗ್ಗೆನೇ ನಮ್ಮದಕ್ಕೆ ಪಾತ್ರೆಗಳು ತೊಳಿತಾ ಇದ್ದಾರೆ. ಸಂಡೇ ವ್ಲಾಗ್ ಇದು. ಸಂಡೇ ವ್ಲಾಗ್ ಆಗಿರೋದ್ರಿಂದ ಇವತ್ತು ಫುಲ್ಲು ನಾನ್ ವೆಜ್ಜೇ ಇರುತ್ತೆ ಈ ವ್ಲಾಗಲ್ಲಿ. ಇನ್ನು ಬೆಳಗ್ಗೆನೇ ಎಲ್ರಿಗೂ ಟೀ ಮಾಡೋಣ ಅಂತ ಹೇಳಿ ಟೀ ಮಾಡ್ತಿದ್ದೆ. ಮಕ್ಕಳು ಕುಡಿತೀನಿ ಅಂತಂದರು. ಬಿಸ್ಕೆಟ್ಸ್ ಇದೆ, ಯಾಕಂದರೆ ಟಿಫನ್ ಮಾಡ್ತಿಲ್ಲ. ಅಡುಗೆ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಇನ್ನು ಮಲಗಿರೋ ಚಾಪೆ ದಿಂಬು ಎಲ್ಲನೂ ಇಲ್ಲೇ ಇದೆ, ಕೆಳಗಡೆ ತೊಗೊಂಡೋಗಿ ರೂಮಲ್ಲೂ ಹಾಕಿಲ್ಲ. ಇನ್ನು ನಮ್ಮ ಮನೆಯವರು ನಾನ್ ವೆಜ್ ತೊಗೊಂಬರ್ತೀನಿ ಅಂತ ಹೇಳಿ ಹೋಗ್ತಿದ್ದಾರೆ. ಹಾಗೆ ಜೊತೆಗೆ ನನ್ನ ಮಗನೂ ಹೋದ, ಇನ್ನು ತೊಗೊಂಬರ್ತೀರಿ ಅಂತ ಸ್ವಲ್ಪ ಈ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಾಗೆ ಶುಂಠಿ ಇವೆಲ್ಲ ಬೇಕಾಗಿತ್ತು ಮನೆಗೆ. ಸರಿ ಒಂದೇ ಸಲಿನೇ ತೊಗೊಂಬಂದ್ಬಿಡ್ತೀನಿ ಅಂತ ಹೇಳಿ ಇಬ್ಬರು ಹೋಗ್ತಿದ್ರು. ಅವ್ರು ಬರೋದ್ರು ಒಳಗಡೆ. ನಾವು ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ರಾತ್ರಿ ಎಲ್ಲ ಪಾತ್ರೆಗಳು ಸ್ವಲ್ಪ ಮೆಸ್ಸಿಯಾಗೇ ಇತ್ತು. ಕಿಚನ್ನು ಮಲಗಿಬಿಟ್ಟಿದ್ರಿ, ತುಂಬ ಹೊತ್ತು ಮಾತಾಡ್ಕೊಂಡಿದ್ದು ಮಲಗಿಬಿಟ್ರಿ. ಅಂದರೆ ಎಲ್ಲರೂ ಇದ್ದಿದ್ದ ಕಾರಣಕ್ಕಾಗಿ ಕೆಲಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಹೋಗಿಲ್ಲ. ಆಲ್ಮೋಸ್ಟ್ ಕುತ್ಕೊಂಡು ಮಾತಾಡ್ತಾನೆ ಇದ್ರಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಕಿಚನಲ್ಲಿ ನಾವಿಬ್ಬರು ಬಂದಿದ್ದೀವಿ. ನಮ್ಮಮ್ಮ ಹೊರಗಡೆ ಎಲ್ಲ ತಳ್ಳಿ ರಂಗೋಲಿ ಹಾಕ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಗುಡಿಸೋದಕ್ಕೆ ಹೊರಗಡೆ ಹೋಗಿದ್ದಾರೆ. ಇನ್ನು ಅಮ್ಮ ಹೊರಗಿನ ಕೆಲಸ ಮುಗಿಸ್ಕೊತಾ ಇದ್ರು. ನಾವು ಪಾತ್ರೆಗಳೆಲ್ಲ ತೊಳೆದುಬಿಟ್ಟು ಅದನ್ನೆಲ್ಲ ನಮ್ಮ ಅದಕ್ಕೆ ತೊಳೆದು ಕೊಡ್ತಿದ್ರೆ ನಾನು ಎಲ್ಲಿಂದ ಅಲ್ಲಿ ಜೋಡಿಸ್ಬಿಡ್ತಿದ್ದೆ. ಹಾಗೆ ಅಡುಗೆಗೂ ರೆಡಿ ಮಾಡ್ಕೊತಾ ಇದ್ರಿ. ನಮ್ಮ ಮನೆಯವರು ಲೇಟ್ ಆಗುತ್ತೆ ಅಂತ ಮಕ್ಳಿಗೆ ಮಾತ್ರನೇ ಬ್ರೇಕ್ಫಾಸ್ಟ್ ತೊಗೊಂಬಂದ್ಬಿಟ್ಟಿದ್ರು. ಹೊರಗಡೆಯಿಂದ ಇಡ್ಲಿ ತೊಗೊಂಬಂದಿದ್ರು. ದೋಸೆ ಇಟ್ಟು ಮನೆಯಲ್ಲಿ ಯಾವಾಗೂ ಸ್ವಲ್ಪ ಸ್ಟೋರ್ ಮಾಡ್ತಿದ್ದೆ, ಬಟ್ ಈ ಸಲ ಇರಲಿಲ್ಲ, ಖಾಲಿ ಆಗಿತ್ತು. ಇನ್ನು ಇವತ್ತು ಹಾಕೋಣ ದೋಸೆಗೆ ಅಂತ ಅನ್ಕೊತಾ ಇದ್ದೀನಿ. ಇನ್ನು ಈಗ ಬಂದರೆ ನಾನ್ ವೆಜ್ ಅಡುಗೆಗಳು ನಮ್ಮ ಮನೆಯಲ್ಲಿ ಬೋಟಿ ಬೇಕು ಅಂತಂದ ನನ್ನ ಮಗ. ನನಗದು ಕ್ಲೀನ್ ಮಾಡೋಕ್ಕೂ ಬರೋದಿಲ್ಲ, ಮಾಡೋದಕ್ಕೂ ಬರೋದಿಲ್ಲ. ಕ್ಲೀನೇನೋ ಅಂಗಡಿಯಲ್ಲೇ ಮಾಡಿ ಕೊಟ್ಬಿಡ್ತಾರಂತೆ. ಅದನ್ನೆಲ್ಲ ಕಟ್ ಮಾಡಬೇಕು ಅದು ನನಗೆ ಬರೋದೇ ಇಲ್ಲ, ಇದುವರೆಗೂ ಮಾಡೂ ಇಲ್ಲ, ನಾನು ತಿಂದೂ ಇಲ್ಲ. ನಮ್ಮ ಅದಕ್ಕೆ ಚೆನ್ನಾಗಿ ಮಾಡ್ತಾರೆ ಅವ್ರ ಅಮ್ಮವರೆಲ್ಲ. ಈ ಬೋಟಿ ತಲೆ ಇವೆಲ್ಲ ಚೆನ್ನಾಗಿ ತಿಂತಾರೆ. ಅದರಿಂದ ಅವ್ರಿಗೆ ಬರುತ್ತೆ, ಮಾಡೋದಕ್ಕೂ ಬರುತ್ತೆ. ಅಂದರೆ ಯಾವ ರೀತಿ ಅದೆಲ್ಲ ಕ್ಲೀನ್ ಮಾಡೋದು ಅದೆಲ್ಲನೂ ಬರುತ್ತೆ. ಆದರೆ ಕ್ಲೀನ್ ಅಲ್ಲೇ ಮಾಡಿ ಕೊಟ್ಟಿರೋದ್ರಿಂದ ಏನು ಅಂತಂದರೆ ಮಾಡೋದಷ್ಟೇ. ಈಗ ಅದನ್ನು ಕಟ್ ಮಾಡಿಕೊಂಡು ಮಾಡೋದು. ಇನ್ನು ನಮ್ಮ ಅದಕ್ಕೆ ಮಾಡ್ತೀನಿ ಅಂತಂದಿದ್ದಕ್ಕೆ ತರಿಸ್ದೆ. ಹೇಗೋ ತಿಂತಾರೆ, ನಮ್ಮ ಮನೆಯವ್ರಿಗೂ ಇಷ್ಟ. ನಾನು ಮಾಡೋ ಹಾಕೋದಿಲ್ಲ, ಅದು ಸ್ಮೆಲ್ ಅಂದರೆ ನನಗೆ ಆಗಲ್ಲ. ಹಾಗಾಗಿ ಇನ್ನು ತೊಗೊಂಬಂದಿದ್ರ ಇನ್ನು ಸರಿ ಮಾಡಲಿ ಅಂತ ಹೇಳ್ಬಿಟ್ಟು ಅಂದರೆ ಅಲ್ಲೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟಿದ್ರ. ಇನ್ನು ಮನೆಯಲ್ಲಿ ಅದೆಲ್ಲ ಕಟ್ ಮಾಡೋದು ಇತ್ತಲ್ಲ, ಪಾಪ ನಮ್ಮ ಅದಕ್ಕೇನೆ ಮಾಡಿದ್ದು. ಅದು ನಾನು ತಿನ್ನೋದಿಲ್ಲ, ಹಾಗಾಗಿ ನನಗೆ ಇಷ್ಟ ಆಗಲ್ಲ. ನೋಡೋಕ್ಕೂ ಇಷ್ಟ ಆಗೋದಿಲ್ಲ, ಮಾಡೋಕ್ಕೂ ಇಷ್ಟ ಆಗೋದಿಲ್ಲ. ಅದಕ್ಕೆ ನಮ್ಮ ಅತ್ತಿಗೆ ಬಂದಿದ್ರು ಅಂತ ಹೇಳಿ ತರಿಸಿದ್ದು. ಅದಕ್ಕೆ ಇನ್ನೂ ಸ್ನಾನನೂ ಇಲ್ಲ, ಮನೆ ಕ್ಲೀನಿಂಗು ಇಲ್ಲ. ಪಾಪ ನನ್ನ ಮಗಳು ಮನೆ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮಮ್ಮ ಒಂದು ಸ್ವಲ್ಪ ಬಟ್ಟೆ ಇದ್ದರೆ ವಾಶ್ ಮಾಡೋದಕ್ಕೆ ಎತ್ಕೊಂಡು ಹೋಗಿದ್ರು. ಇನ್ನು ಅಡುಗೆ ಮಾಡ್ಕೊತಿದ್ರಿ. ಇಲ್ಲಿ ಬಂದರೆ ನನ್ನ ಮಗಳು ಇಯರ್ ರಿಂಗ್ಸು ಎಲ್ಲ ಒಂದೊಂದು ಕಡೆ ಹೋಗಿತ್ತು ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಡ್ತಾ ಇದ್ದಾಳೆ. ಎಲ್ಲಾದರೂ ಸಡನ್ನಕ್ಕೆ ಹೋಗಬೇಕು ಫಂಕ್ಷನ್ಸ್ಗೆ ಅಂತಂದರೆ ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಜೋಡಿಸ್ತಾ ಇದ್ಲು. ಮತ್ತು ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಬರ್ತಾ ಇದ್ಲು. ಎಲ್ಲಾದರೂ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗಿರ್ತೀನಿ, ತಗೊಬಂದು ಹಾಗೆ ಬಿಚ್ಚಿ ಇಟ್ಬಿಟ್ಟಿರ್ತೀನಿ. ಅದನ್ನು ಆ ಬಾಕ್ಸಲ್ಲಿ ಎತ್ತಿಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಅವಳಿಗೂ ಅಷ್ಟೇ, ಮತ್ತು ನಾನು ಅಷ್ಟೇ ಅರ್ಜೆಂಟಲ್ಲಿ ತೆಗೆದು ಇಟ್ಬಿಟ್ಟಿರ್ತೀನಿ. ನಮ್ಮ ಮನೆಗಾಗಿ ಇನ್ನೂ ನಿದ್ದೆ ಮಾತ್ರ ಹೋಗಿಲ್ಲ. ಅದಕ್ಕೆ ಬ್ರೆಶೀಟ್ನ ಹೊಚ್ಕೊಂಡು ಕುತ್ಕೊಂಡಿದ್ಲು. ಇನ್ನು ಒಂದು ಸ್ವಲ್ಪ ಪಾತ್ರೆಗಳಿತ್ತು. ಅಡುಗೆ ಎಲ್ಲ ಮಾಡಿದ್ರಲ್ವ, ಅದು ಮಾಡಿದ ಆದಮೇಲೆ ಸ್ವಲ್ಪ ಚಿಕ್ಕ ಪುಟ್ಟ ಪಾತ್ರೆಗಳಿದ್ರೆ ಅದನ್ನೇ ಶಿಂಕನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಾಗೆ ತೊಳ್ಕೊಂಬಿಡ್ತಾ ಇದ್ದೆ. ಫಸ್ಟು ದೊಡ್ಡ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದ ಆದಮೇಲೆ ಆ ಚಿಕ್ಕ ಪಾತ್ರೆಗಳನ್ನ ತೊಳ್ಕೊತೀನಿ. ಇಲ್ಲಿ ನನಗೆ ಅದೇನೋ ಈ ರೀತಿ ಅಭ್ಯಾಸ ಆಗೋಗಿದೆ. ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ವೆಸಲ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಸ್ಟೀಲ್ದು ಸ್ಟ್ಯಾಂಡ್ ಒಂದು ತಗೊಂಡಿದ್ದೀನಿ, ಮತ್ತು ಪ್ಲಾಸ್ಟಿಕ್ ಸ್ಟ್ಯಾಂಡು ತಗೊಂಡಿದ್ದೀನಿ. ಆ ಎರಡೂ ಯೂಸ್ ಮಾಡೋದಿಲ್ಲ. ಈ ರೀತಿ ಅದ್ರ ಮೇಲೇ ಕೌಂಟರ್ ಟಾಪ್ ಮೇಲೆ ಇಟ್ಕೊಳ್ಳೋದು, ನೀರೆಲ್ಲ ಡ್ರೈ ಆದಮೇಲೆ ಎಲ್ಲಿಂದ ಅಲ್ಲಿ ಜೋಡಿಸ್ಬಿಡೋದು. ಇದೇ ಆಗುತ್ತೆ. ನಮ್ಮಮ್ಮನೂ ಬೈತಾ ಇರ್ತಾರೆ, ಮತ್ತೇನಕ್ಕೆ ತಗೊತೀಯ ಅಂತ ಹೇಳಿ. ಶಾಪ್ಸ್ಗೆ ಹೋದವಾಗ ಅದಿಲ್ಲ, ನಮ್ಮ ಮೈದಲ್ಲಿ ತಗೊಬೇಕು ಅಂತ ಅನಿಸುತ್ತೆ, ತಗೊಂಬರ್ತೀನಿ. ಯೂಸ್ ಅಂತೂ ಮಾಡೋದಿಲ್ಲ, ಯಾವಾಗೋ ರೇರ್ ಯೂಸ್ ಮಾಡ್ತೀನಿ. ನನಗೆ ಈ ರೀತಿ ಅಭ್ಯಾಸ ಆಗಿರೋದ್ರಿಂದ ಇದನ್ನೇ ಕಂಟಿನ್ಯೂ ಮಾಡಿಬಿಡ್ತೀನಿ. ಇನ್ನು ಈಗ ಬಂದರೆ ನಾನು ಬಂದು ಬಿರಿಯಾನಿ, ಮಟನ್ ಸಾರು, ಚಿಕನ್ ಫ್ರೈ ಮಾಡಿಬಿಟ್ಟೆ. ಕಬಾಬ್ಗೆ ಕಲಸಿ ಇಟ್ಬಿಟ್ಟಿದ್ದೀನಿ. ಹಾಗೆ ಬೋಟಿ ಸಾರಿಗೆ ನಮ್ಮ ಅದಕ್ಕೆ ಇಡ್ತಾಯಿದ್ರು. ನನಗೆ ಅಷ್ಟೊಂದು ಬರಲ್ಲ ಅಂತ ಹೇಳಿದ್ನಲ್ವ, ಹಾಗಾಗಿ ಸೊ ಅವ್ರು ಇಡ್ತಾಯಿದ್ರು. ಅವ್ರು ಇಟ್ಕೊಳ್ಳಿ ಅಂತ ಹೇಳಿ ನಾನು ಈ ಕಡೆಗೆ ಬಂದೆ. ನನ್ನ ಮಗಳು ಕ್ಲೀನ್ ಮಾಡಿದ್ಲು, ಮನೆಯೆಲ್ಲ ನೀಟಾಗಿ ಗುಡಿಸ್ಬಿಟ್ಟಿದ್ಲು. ಆದರೆ ಬ್ರೆಶೀಟ್ಸ್ ಮಾತ್ರ ಮಕ್ಕಳಿಬ್ರು ಬಿಟ್ಟಿಲ್ಲ. ಅದನ್ನು ಹೊಚ್ಕೊಂಡು ಮಲ್ಕೊಂಡು ಟಿ ವಿ ನೋಡ್ತಿದ್ರು. ಇನ್ನು ಸರಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇವತ್ತೇನೋ ಹೊಟ್ಟೆ ಹಸು ಅಂತ ಹೇಳಿಬಿಟ್ಟು ಅಂತಾನೇ ಇದ್ದರು. ಹೇಗೋ ಬೇಗನೂ ಆಯಿತು, ಅಷ್ಟೊಂದು ಲೇಟ್ ಆಗಲಿಲ್ಲ. 3-4 ಜನ ಇದ್ದಿದ್ದರಿಂದ, ಅಂದರೆ ನಾನು, ಅಮ್ಮ, ನಮ್ಮ ಅತ್ತಿಗೆ, ನಾವು 3 ಜನ ಇದ್ದಿದ್ದರಿಂದ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಂಬಿಟ್ರಿ. ಮನೆ ಕ್ಲೀನಿಂಗ್ ಕೆಲಸ ನನ್ನ ಮಗಳು ಮಾಡ್ಕೊಂಬಿಟ್ಲು. ಇನ್ನು ಇಲ್ಲೇ ತೋರಿಸ್ತಿದ್ದೆ ಬೋಟಿ ಸಾರು, ಮಟನ್ ಸಾರು, ಮತ್ತು ಬಿರಿಯಾನಿ, ಕಬಾಬು ಮತ್ತು ಚಿಕನ್ ಫ್ರೈ ಸ್ವಲ್ಪ ಮಾಡ್ಕೊಂಡಿದ್ದೀರಿ.
ಫಸ್ಟು ಬಿರಿಯಾನಿ ಹಾಕಿಬಿಟ್ಟು ಎಲ್ರಿಗೂ ಪ್ಲೇಟ್ಸ್ಗೆ ಹಾಕಿ ಕೊಟ್ಬಿಡ್ತಾ ಇದ್ದೆ, ತಿಂದ್ಬಿಡೋಣ, ಬಿಸಿ ಬಿಸಿಯಾಗಿ ತಿಂದ್ರೇ ಬಿರಿಯಾನಿ ಚೆನ್ನಾಗಿರೋದು. ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಕಟ್ ಮಾಡಿಕೊಂಡು ಇಟ್ಕೊಂಡು, ಕೂಲ್ ಡ್ರಿಂಕ್ಸ್ ಏನಾದರೂ ಸ್ಪ್ರೈಟ್ ಆಗಲಿ, ಮೆರುಂಡಾ ಆಗಲಿ, ಇಲ್ಲ 7up ಆಗಲಿ, ಇದು ಇರಬೇಕು ಕಂಪಲ್ಸರಿ. ಇನ್ನು ಕೂಲ್ ಡ್ರಿಂಕ್ಸ್ ಇಟ್ಕೊಂಡು ನಾವು ಊಟ ಮಾಡಿದ್ದೀರಿ ಅಂತಂದರೆ ನಮಗೆ ಜೀರ್ಣನೂ ಚೆನ್ನಾಗಾಗುತ್ತೆ, ಊಟನೂ ಹೊಟ್ಟೆ ತುಂಬ ತಿನ್ಬೋದು. ಇನ್ನು ಇಲ್ಲಿ ಬಂದರೆ ಏನೋ ಮೊಬೈಲಲ್ಲಿ ನೋಡಿಕೊಂಡು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ನಗಿತಾ ಇದ್ರಿ. ಆಲ್ಮೋಸ್ಟ್ ಊಟ ಎಲ್ಲ ಆಯಿತು, ಮನೆ ಕ್ಲೀನಿಂಗು ಆಯಿತು. ಇದು ಮಧ್ಯಾಹ್ನ ಒಂದು 3 ಗಂಟೆ ಅಂತ ಅಂದ್ಕೊತೀನಿ. ಆವಾಗ ಎಲ್ಲರೂ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರಿ. ಈ ಸೋಫಾ ಅಂದರೆ ಸೀಟರ್ ಸೋಫಾ ಅಂತ ಹೇಳಿದ್ನಲ್ವ, ಅದು 2 ಸೀಟರ್ ಸೋಫಾನ ಡೈನಿಂಗ್ ಹಾಲಲ್ಲೇ ಹಾಕಿದ್ದು ತುಂಬಾ ಒಳ್ಳೇದಾಯಿತು ಅಂತ ಅಂದ್ಕೊತೀನಿ. ಯಾಕಂದರೆ ಡೈನಿಂಗ್ ಟೇಬಲ್ ಮೇಲೆ ಮತ್ತು ಆ ಕಡೆ ಸೋಫಾ ಮೇಲೆ ಕುತ್ಕೊಂಡು ಆರಾಮಕ್ಕೆ ಮಾತಾಡ್ಕೊಂಡು ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ಜಾಸ್ತಿ. ಟಿ ವಿ ನೋಡ್ಕೊಳ್ಳೋರು ಬೇಕಂದರೆ ಲಿವಿಂಗ್ ರೂಮಲ್ಲಿ ಟಿ ವಿ ಹಾಕ್ಕೊಂಡು ನೋಡ್ಕೊಬೋದು ಅಂತ ಅನ್ನಿಸ್ತು. ಇನ್ನು ಅಮ್ಮವರು ಹೊರಟರು, ಟೈಮ್ ಆಗಿದೆ ಅಂತ ಹೇಳಿ. ಅಣ್ಣಗೆ ಹಾಗೆ ಬೋಟಿ ಸಾರೆಲ್ಲ ನಮ್ಮಣ್ಣಗೂ ಇಷ್ಟ, ಹಾಗಾಗಿ ಕೊಟ್ಟು ಕಳಿಸ್ಬಿಟ್ಟೆ. ಮೇಲೆ ಬಂದೆ, ಅಮ್ಮ ಮೇಲೆ ಬಟ್ಟೆ ಒಣಗಾಕಿದ್ರು ಅಂತ ಹೇಳಿದ್ನಲ್ವ, ಫೋನ್ ಮಾಡಿ ಹೇಳಿದ್ರು ಫಸ್ಟ್ ಹೋಗಿ ಬಟ್ಟೆ ತಗೊಂಬ ಅಂತ ಹೇಳಿ. ಅದರಿಂದ ಮೇಲೆ ಬಂದೆ. ಹಾಗೆ ಟೋನಿ ಬ್ರೂನೋನು ಒಂದು ಸ್ವಲ್ಪ ವಾಕ್ ಮಾಡಿಸೋಣ ಅಂತ ಹೇಳಿನೇ ಮೇಲೆ ಬಂದಿದ್ದು. ಇನ್ನು ಬಟ್ಟೆ ಎಲ್ಲ ತೆಗ್ದಿದ್ದು ಆಯಿತು. ನಮ್ಮ ಬ್ರೂನೋ ಅಂತೂ ನನ್ನನ್ನೊಂದು ಆಟ ಆಡಿಸ್ತಾನೆ. ಮೇಲೆ ಬಂದರೆ ಅವನನ್ನು ಹಿಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಷ್ಟು ಫಾಸ್ಟಾಗಿ ಓಡ್ತಿರ್ತಾನೆ, ಏನೋ ಖುಷಿ. ಅವನು ಓಡಬೇಕಾದ್ರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ನಾನು ವೀಡಿಯೋಗೆ ಫೋನ್ ಎತ್ಕೊಂಡಿದ್ದ ತಕ್ಷಣವೇ ನಿಂತ್ಬಿಡ್ತಾನೆ, ಆಮೇಲೆ ಮತ್ತೆ ಓಡ್ತಾನೆ. ಆ ರೀತಿ ಆಟ ಆಡಿಸ್ತಿರ್ತಾನೆ ನನ್ನನ್ನು. ಇನ್ನು ಕೆಳಗಡೆ ಓಡ್ತಿದ್ದ ಅವನು. ನಾನು ಗಿಡಗಳಿಗೊಂದು ಸ್ವಲ್ಪ ನೀರು ಹಾಕೋದಿತ್ತು, ಮಳೆ ಬರ್ತಿರುತ್ತೆ ಸರಿ ಹೋಗುತ್ತೆ, ಆದರೂ ಅದು ಅಭ್ಯಾಸ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದೆ. ಬಾಲ್ಕನಿ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಿತ್ತು. ಈ ಸ್ಟೆಪ್ಸ್ ಮೇಲೆ ಮಳೆ ಬಂದರೆ ನೀರೆಲ್ಲ ಬಂದ್ಬಿಡುತ್ತಲ್ಲ, ಒಂದು ಸ್ವಲ್ಪ ಗಲೀಜು ಸಮೇತ ಬಂದ್ಬಿಡುತ್ತೆ, ಅವಾಗ ಗಲೀಜು ಆಗ್ತಿತ್ತು. ಎಲ್ಲ ನೀಟಾಗಿ ತೊಳೆದ್ಬಿಟ್ಟಿದ್ದೆ, ಅದಕ್ಕೆ ಕ್ಲೀನ್ ಆಗಿತ್ತು. ಇನ್ನು ಇದು ಸಂಜೆ ಹೊರಗಡೆ ಸಣ್ಣಕ್ಕೆ ಹನಿ ಬೀಳ್ತಾ ಇದ್ರು ನೋಡಿ. ಐಸ್ ಕ್ರೀಮ್ ತಗೊಂಡ್ಬಂದಿದ್ದಾರೆ, ಇನ್ನು ತಿನ್ನಬೇಕು ಈಗ. ಇನ್ನು ತಗೊಂಬಂದ್ಮೇಲೆ ತಿನ್ನಲೇಬೇಕಲ್ವಾ, ಏನು ಮಾಡೋದಕ್ಕಾಗೋದಿಲ್ಲ. ಅದರಲ್ಲೂ ಐಸ್ ಕ್ರೀಮ್ಸ್ ಅಂದರೆ ಇಷ್ಟ, ಯಾವಾಗ ತಗೊಂಬಂದ್ರು ತಿನ್ನೋದೇ ನಾವು. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.